ಇಂಡಿಯಾದಲ್ಲಿ ಮೊದಲ ಸರಿ ರೋಬೋಟ್ ಮೂವಿ ಮಾಡಿದ ಇಂಡಸ್ಟ್ರಿ ಯಾವುದು? ಬಾಲಿವುಡ್, ಕಾಲಿವುಡ್, ಟಾಲಿವುಡ್? ಖಂಡಿತ ಅಲ್ಲ, ಅದು ನಮ್ಮ ಸ್ಯಾಂಡಲ್ವುಡ್. ಡೈರೆಕ್ಟೆಡ್ ಬೈ ಒನ್ ಅಂಡ್ ಓನ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಉಪೇಂದ್ರ ಅವರ ಮೂವಿ ಸಿಂಪಲ್ ಸಿನಿಮಾ ಅಲ್ಲವೇ ಅಲ್ಲ, ಅವು ಯಾವಾಗ್ಲೂ ಕೂಡ ಪಜಲ್ಸ್. 1998ರಲ್ಲಿ ಬಂದ ಕಲ್ಟ್ ಕ್ಲಾಸಿಕ್ ಎ, ಫ್ಲಾಶ್ ಬ್ಯಾಕ್ ಒಳಗೆ ಫ್ಲಾಶ್ ಬ್ಯಾಕ್ ಮತ್ತೆ ರಿವರ್ಸ್ ಸ್ಕ್ರೀನ್ ಪ್ಲೇ ಕೂಡ ಇತ್ತು. ಇವತ್ತಿನ ಡೈರೆಕ್ಟರ್ಸ್ ಕೂಡ ಇದನ್ನ ಟ್ರೈ ಮಾಡೋಕೆ ಖಂಡಿತ 8 ಗುಂಡಿಗೆ ಬೇಕು. ಇವರ ಡೆಬ್ಯೂ ಫಿಲ್ಮ್ ತರ್ಲೆ ನನ್ ಮಗ ಕಮರ್ಷಿಯಲ್ ಹಿಟ್ ಆದ್ಮೇಲೆ ಉಪೇಂದ್ರ ಸೇಫ್ ಆಗಕ್ ಹೋಗ್ಲಿಲ್ಲ. ಅವರು ಕನ್ನಡ ಸಿನಿಮಾದ ಫಸ್ಟ್ ಸೈಕಾಲಜಿಕಲ್ ಹಾರರ್ ಫಿಲ್ಮ್ ಉಶ್ ನ ಡೈರೆಕ್ಟ್ ಮಾಡಿದ್ರು. ಅವರ ಫಿಲ್ಮ್ಸ್ ಸೊಸೈಟಿಯ ಈಗೋ, ಸೂಪರ್ಸ್ಟಿಷನ್, ಐಡೆಂಟಿಟಿ ಮತ್ತೆ ಹೀರೋ ವರ್ಷಿಪ್ ನ ಕ್ವಶನ್ ಮಾಡ್ತವೆ. ರಿಯಲ್ ಶಾಕರ್ ಅಂದ್ರೆ 2002ರಲ್ಲಿ ಹಾಲಿವುಡ್ ಅನ್ನೋ ಫಿಲ್ಮ್ ಅಲ್ಲಿ ಉಪೇಂದ್ರ ಒಂದು ಫುಲ್ ಫ್ಲೆಜ್ ರೋಬೋಟ್ ನ ಕ್ಯಾರೆಕ್ಟರ್ ಆಗಿ ತೋರಿಸಿದ್ರು. ಆಗ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಇವರು ಟ್ರೆಂಡ್ಸ್ ನ ಫಾಲೋ ಮಾಡಲಿಲ್ಲ, ಟ್ರೆಂಡ್ಸ್ ನ ಕ್ರಿಯೇಟ್ ಮಾಡಿದ್ರು. ಇವರ ಸಿನಿಮಾಗಳು ಬಿಡುಗಡೆ ಆದಾಗೆಲ್ಲ ಡೈರೆಕ್ಟರ್ಸ್ ಅವರಿಂದ ಕೆಲವು ವಿಷಯಗಳನ್ನ ಕಲಿತಾ ಇದ್ರು. ಆಡಿಯನ್ಸ್ ಇವರು ಫಿಲ್ಮ್ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ರು. ಇವತ್ತು ಕೂಡ ಇವರು ಡೈರೆಕ್ಟ್ ಮಾಡಿರೋ ಯಾವುದೇ ಹಳೆ ಸಿನಿಮಾಗಳನ್ನ ಮತ್ತೆ ನೋಡಿದ್ರೆ ನಿಮಗೆ ಅದು ಥಿಂಕ್ ಮಾಡೋದಕ್ಕೆ ಫೋರ್ಸ್ ಮಾಡುತ್ತೆ. ನೀವೇ ಹೇಳಿ, ಈ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲಿ ಇದುವರೆಗೆ ಈ ರೀತಿಯ ನಟ, ನಿರ್ದೇಶಕ ಯಾವ ಇಂಡಸ್ಟ್ರಿಲಾರು ಇದಾರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.